ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ 1B PLC 105B ಅಥವಾ 205B ಪೈಥಾನ್ ಪ್ರೋಗ್ರಾಮಿಂಗ್ ಫಿಫ್ತ್ ಪ್ರೋಗ್ರಾಮ್ನ ನೋಡೋಣ. ಡೆವಲಪ್ ಎ ಪ್ರೋಗ್ರಾಮ್ ಟು ರೀಡ್ 6 ಸಬ್ಜೆಕ್ಟ್ ಮಾರ್ಕ್ಸ್ ಫ್ರಮ್ ದ ಕೀಬೋರ್ಡ್ ಫಾರ್ ಎ ಸ್ಟೂಡೆಂಟ್. ಜನರೇಟ್ ಅ ರಿಪೋರ್ಟ್ ದಟ್ ಡಿಸ್ಪ್ಲೇಸ್ ದ ಮಾರ್ಕ್ಸ್ ಫ್ರಮ್ ದ ಹೈಯೆಸ್ಟ್ ಟು ದ ಲೋಯೆಸ್ಟ್ ಅಟೈನ್ಡ್ ಬೈ ದ ಸ್ಟೂಡೆಂಟ್. ರೀಡ್ ದ ಮಾರ್ಕ್ಸ್ ಇಂಟು ಒನ್ ಡೈಮೆನ್ಷನಲ್ ಅರೇ ಆ್ಯಂಡ್ ಸಾರ್ಟ್ ಯೂಸಿಂಗ್ ಬಬಲ್ ಸಾರ್ಟ್ ಟೆಕ್ನಿಕ್ ಅಂತ ಇದೆ. ನಾನು ನಿಮಗೆ ಈ ಪ್ರೋಗ್ರಾಮ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರ ಜೊತೆಗೆ ರನ್ ಮಾಡಿ ಕೂಡ ನೋಡೋಣ. ಮೊದಲಿಗೆ ನಮಗೆ ಕ್ವೆಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಕ್ವೆಶನಲ್ಲಿ ಏನು ಕೇಳ್ತಿದ್ದಾರೆ ಅಥವಾ ಏನು ಹೇಳ್ತಿದ್ದಾರೆ ಅಂದರೆ 6 ಸಬ್ಜೆಕ್ಟ್ಸ್ ನೇಮ್ನ ರೀಡ್ ಮಾಡಬೇಕು, 6 ಸಬ್ಜೆಕ್ಟ್ ಮಾರ್ಕ್ಸ್ನ ಕೂಡ ರೀಡ್ ಮಾಡಬೇಕು, 1D ಸ್ಟ್ರಕ್ಚರಲ್ಲಿ ಸ್ಟೋರ್ ಮಾಡಬೇಕು, ಬಬಲ್ ಸಾರ್ಟ್ ಯೂಸ್ ಮಾಡಬೇಕು, ಹೈಯೆಸ್ಟಿಂದ ಲೋಯೆಸ್ಟ್ವರೆಗೂ ಡಿಸ್ಪ್ಲೇ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಸಬ್ಜೆಕ್ಟ್ ಆ್ಯಂಡ್ ಮಾರ್ಕ್ ಮಿಸ್ ಮ್ಯಾಚ್ ಆಗಬಾರ್ದು ಇಲ್ಲಿ. ಫಾರ್ ಎಕ್ಸಾಂಪಲ್ಗೆ ಮ್ಯಾಥ್ಸು 90 ಇದೆ ಅಂತ ಅಂದ್ಕೊಳ್ಳಿ, ಮಾರ್ಕ್ಸ್, ಫಿಸಿಕ್ಸು 80. ಸೊ ಇವಾಗ ಸ್ವ್ಯಾಪ್ ಆದಮೇಲೆ ಮ್ಯಾಥ್ಸ್ 80 ಫಿಸಿಕ್ಸ್ 90. ಸೊ ಈ ರೀತಿ ಲೈಕ್ ರಾಂಗ್ ಉಲ್ಟಾ ಪುಲ್ಟಾ ತೋರಿಸ್ಬಾರ್ದು. ಸಬ್ಜೆಕ್ಟ್ ಪ್ಲಸ್ ಮಾರ್ಕ್ ರಿಲೇಷನ್ನು ಮೇಂಟೈನ್ ಮಾಡಬೇಕು. ಓಕೆ, ಸೊ ಫಸ್ಟ್ ಲೈನ್ ಬಂದುಬಿಟ್ಟು ಸಬ್ಜೆಕ್ಟ್ಸು ಮತ್ತು ಎಂಟಿ ಲಿಸ್ಟ್ ಇದೆ, ಹೌದಾ? ಇಲ್ಲಿ ನಾವು ಎಂಟಿ ಲಿಸ್ಟ್ ಕ್ರಿಯೇಟ್ ಮಾಡ್ತಿದ್ದೀವಿ. ಏನಕ್ಕೆ ಅಂತಂದರೆ ಸಬ್ಜೆಕ್ಟ್ಸ್ ನೇಮ್ಸ್ನ ಸ್ಟೋರ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ಗೆ ಮ್ಯಾಥ್ಸು, ಫಿಸಿಕ್ಸು, ಬಯಾಲಜಿ, ಕೆಮಿಸ್ಟ್ರಿ, ಆ ರೀತಿ. ಓಕೆ, ಸೊ ನೆಕ್ಸ್ಟ್ ಲೈನ್ 2 ಅಲ್ಲಿ ಇದು ಕೂಡ ಎಂಟಿ ಲಿಸ್ಟೇ. ಸೊ ಏನಕ್ಕೆ ಸಪ್ರೇಟಾಗಿ ಲಿಸ್ಟ್ ಮಾಡಿದ್ವಿ ಅಂದರೆ ಮಾರ್ಕ್ಸ್ನ ಸ್ಟೋರ್ ಮಾಡಬೇಕಲ್ಲ, ಸೊ ಅದಕ್ಕೆ. ಓಕೆ, ಸೊ ಇಂಡೆಕ್ಸ್ ಸೇಮ್ ಇರಬೇಕು. ನೆಕ್ಸ್ಟ್ ಲೈನ್ ಬಂದುಬಿಟ್ಟು ಪ್ರಿಂಟ್ ಎಂಟರ್ 6 ಸಬ್ಜೆಕ್ಟ್ಸ್ ನೇಮ್ಸ್ ಆ್ಯಂಡ್ ಮಾರ್ಕ್ಸ್ ಅಂತಿದೆ. ಯೂಸರ್ಗೆ ಇದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀವಿ ನಾವು, 6 ಸಬ್ಜೆಕ್ಟ್ ನೇಮ್ ಮತ್ತು ಮಾರ್ಕ್ಸ್ನ ಎಂಟರ್ ಮಾಡಿರಿ ಅಂದ್ಬಿಟ್ಟು. ಸೊ ನೆಕ್ಸ್ಟು ಲೂಪ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ 6 ಟೈಮ್ಸ್ ಇನ್ಪುಟ್ ತೊಗೊಳ್ತಾ ಇದ್ದೀವಿ ನಾವು. ಏನಕ್ಕೆ 6 ಟೈಮ್ಸ್ ಅಂದರೆ ಕ್ವೆಶನಲ್ಲಿ 6 ಸಬ್ಜೆಕ್ಟ್ಸ್ ಇದ್ದಾವೆ. ಒಂದು ವೇಳೆ ಅವರು 8 ಸಬ್ಜೆಕ್ಟ್ಸು 10 ಸಬ್ಜೆಕ್ಟ್ ಕೇಳಿದ್ರು ಕೂಡ ನೀವು ಚೇಂಜ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಸೊ ನೆಕ್ಸ್ಟ್ ಇನ್ಸೈಡ್ ಲೂಪು, ಇಲ್ಲಿ ನಾವು ಎಂಟರ್ ಸಬ್ಜೆಕ್ಟ್ ನೇಮ್ ಅಂತಿದೆ. ಸೊ ಯೂಸರು ಸಬ್ಜೆಕ್ಟ್ ನೇಮ್ನ ಎಂಟರ್ ಮಾಡ್ತಾರೆ, ಅದಾದಮೇಲೆ ಮಾರ್ಕ್ಸ್ನ ಕೂಡ ಎಂಟರ್ ಮಾಡ್ತಾರೆ ನೆಕ್ಸ್ಟ್ ಲೈನಲ್ಲಿ. ಅದಾದಮೇಲೆ ಸಬ್ಜೆಕ್ಟ್ಸ್ ಡಾಟ್ ಅಪ್ಯಾಂಡ್ ಅಂತಿದೆ, ಮಾರ್ಕ್ಸ್ ಅಪ್ಯಾಂಡ್ ಅಂತಿದೆ, ಹೌದಾ? ಸೊ ಲಿಸ್ಟಿಗೆ ಆ್ಯಡ್ ಮಾಡ್ತಿದ್ದೀವಿ ನಾವು. ಫಾರ್ ಎಕ್ಸಾಂಪಲ್ಗೆ ಸಬ್ಜೆಕ್ಟ್ಸ್ ಮ್ಯಾಥ್ಸ್ ಫಿಸಿಕ್ಸ್ ಇತ್ತಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಮಾರ್ಕ್ಸು ಮ್ಯಾಥ್ಸ್ 90 ಫಿಸಿಕ್ಸ್ 80. ಸೊ ಈ ರೀತಿ ಇಂಡೆಕ್ಸ್ ಮ್ಯಾಚ್ ಆಗಬೇಕು. ನಾವು ಮೇನ್ ಪಾರ್ಟ್ ಬಂದುಬಿಟ್ಟು ಬಬಲ್ ಸಾರ್ಟಿಂದು, ಸೊ ಔಟರ್ ಲೂಪ್ ಇದು. ಸೊ ನಂಬರ್ ಆಫ್ ಪಾಸಸ್ ಕಂಟ್ರೋಲ್ ಮಾಡುತ್ತೆ ಈ ಒಂದು ಲೈನ್. ಓಕೆ, ಸೊ ನೆಕ್ಸ್ಟ್ ಲೈನ್ ಬಂದುಬಿಟ್ಟು ಇನ್ನರ್ ಲೂಪ್ ಇದು. ಸೊ ಇದು ಲಾಸ್ಟ್ ಎಲಿಮೆಂಟ್ಸ್ ಆಲ್ರೆಡಿ ಸಾರ್ಟೆಡು, ಅನ್ನೆಸರಿ ಕಂಪ್ಯಾರಿಸನ್ನ ಅವಾಯ್ಡ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಲೈನು ಸ್ಮಾಲರ್ ವ್ಯಾಲ್ಯೂ ಲೆಫ್ಟ್ ಸೈಡ್ ಇದ್ದರೆ ಸ್ವ್ಯಾಪ್ ಮಾಡಬೇಕು. ಏನಕ್ಕೆ ಅಂದರೆ ಡಿಸೈನಿಂಗ್ ಆರ್ಡರಲ್ಲಿ ನಾವು ಈ ಒಂದು ಮಾರ್ಕ್ಸ್ ಅನ್ನೋದನ್ನು ಅರೇಂಜ್ ಮಾಡ್ತಾ ಇದ್ದೀವಿ, ಅಂದರೆ ಹೈಯೆಸ್ಟ್ ಫಸ್ಟು, ಲೋಯೆಸ್ಟ್ ಲಾಸ್ಟ್. ಸೊ ನೆಕ್ಸ್ಟ್ ಈ ಒಂದು ಲೈನ್ ಏನಿದೆ ಇದು ಸ್ವ್ಯಾಪ್ ಮಾಡುತ್ತೆ ಮಾರ್ಕ್ಸ್ನ. ಫಾರ್ ಎಕ್ಸಾಂಪಲ್ಗೆ ಫಸ್ಟ್ಗೆ 80, ಅದಾದಮೇಲೆ ನೆಕ್ಸ್ಟ್ 90 ಇತ್ತಂತಂದರೆ ಫಸ್ಟ್ 90, ಅದಾದಮೇಲೆ 80. ಸೊ ಈ ರೀತಿ ಸ್ವ್ಯಾಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಲೈನ್ ಇದೆ. ಸೊ ಸಬ್ಜೆಕ್ಟ್ ಆ್ಯಂಡ್ ಮಾರ್ಕ್ ರಿಲೇಷನ್ನ ಮೇಂಟೈನ್ ಮಾಡಬೇಕು, ಹೌದಾ? ಸೊ ಅದಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಮೊದಲಿಗೆ ಫಸ್ಟಿಗೆ ಹೆಂಗಿರಬೇಕು, ಮ್ಯಾಥ್ಸ್ 80 ಫಿಸಿಕ್ಸ್ 90 ಆ ರೀತಿ ಇತ್ತು. ಸೊ ಸ್ವ್ಯಾಪ್ ಆದಮೇಲೆ ಫಿಸಿಕ್ಸ್ 90 ಮ್ಯಾಥ್ಸ್ 80. ಸೊ ಈ ರೀತಿ ಆಗುತ್ತೆ. ಒಂದು ವೇಳೆ ನಾವು ಸ್ವ್ಯಾಪ್ ಮಾಡಲಿಲ್ಲ ಅಂತಂದರೆ ನಮಗೆ ಔಟ್ಪುಟ್ ಅನ್ನೋದು ರಾಂಗ್ ಬರುತ್ತೆ. ಸೊ ಅದಕ್ಕೆ ನಾವು ಸ್ವ್ಯಾಪ್ ಮಾಡ್ತಾ ಇದ್ದೀವಿ. ಸೊ ಇನ್ಪುಟ್ ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಮೂರು, ಲೈಕ್ ಮ್ಯಾಥ್ಸ್ 85, ಫಿಸಿಕ್ಸ್ 70, ಕೆಮಿಸ್ಟ್ರಿ 90. ಸೊ ಸಾರ್ಟ್ ಆದಮೇಲೆ ಆಫ್ಟರ್ ಸಾರ್ಟಿಂಗ್ ಕೆಮಿಸ್ಟ್ರಿ 90 ಬರುತ್ತೆ, ಮ್ಯಾಥ್ಸ್ 85 ಬರುತ್ತೆ, ಫಿಸಿಕ್ಸ್ 70 ಬರುತ್ತೆ. ಸೊ ಈ ರೀತಿ ಹೈಯೆಸ್ಟ್ ಫಸ್ಟ್, ಲೋಯೆಸ್ಟ್ ಲಾಸ್ಟ್. ನೆಕ್ಸ್ಟ್ ಫೈನಲ್ ಔಟ್ಪುಟ್ಟು, ಸೊ ಪ್ರಿಂಟ್ ಅಂತಿದೆ, ಹೈಯೆಸ್ಟ್ ಲೋಯೆಸ್ಟ್ ಪ್ರಿಂಟ್ ಮಾಡುತ್ತೆ. ಲೈಕ್ ಫಾರ್ ಇನ್ ರೇಂಜ್ 6 ಅಂತಿದೆ. ಸೊ 6 ಸಬ್ಜೆಕ್ಟ್ಸ್ ಪ್ಲಸ್ ಮಾರ್ಕ್ಸು. ಅದಾದಮೇಲೆ ನಮಗೆ ಔಟ್ಪುಟ್ ಅನ್ನೋದು ಬರುತ್ತೆ. ಸೊ ಔಟ್ಪುಟ್ ಅನ್ನೋದನ್ನು ಇವಾಗ ನಾನು ರನ್ ಮಾಡಿ ನೋಡೋಣ. ನೀವು ನೋಡ್ತಾ ಇರ್ಬೋದು ಎಂಟರ್ 6 ಸಬ್ಜೆಕ್ಟ್ ನೇಮ್ಸ್ ಆ್ಯಂಡ್ ಮಾರ್ಕ್ಸ್ ಅಂತಿದೆ. ಸೊ ಎಂಟರ್ ಸಬ್ಜೆಕ್ಟ್ ನೇಮು ನಾನು ಕೆಮಿಸ್ಟ್ರಿ ಫಸ್ಟ್ ಸಬ್ಜೆಕ್ಟು, ಅದಾದಮೇಲೆ ಮಾರ್ಕ್ಸ್ ಎಂಟರ್ ಮಾಡ್ತೀನಿ 60. ನೆಕ್ಸ್ಟ್ ಬಯೋ, ಅದಾದಮೇಲೆ ಮಾರ್ಕ್ಸ್ 80. ಅದಾದಮೇಲೆ ನೆಕ್ಸ್ಟ್ ಫಿಸಿಕ್ಸ್ ಮಾರ್ಕ್ಸ್ ಬಂದುಬಿಟ್ಟು 70. ಅದಾದಮೇಲೆ ಕನ್ನಡ ಮಾರ್ಕ್ಸ್ 100. ಅದಾದಮೇಲೆ ಇಂಗ್ಲೀಷ್ 90 ಮಾರ್ಕ್ಸ್. ಅದಾದಮೇಲೆ ಮ್ಯಾಥ್ಸ್ 50. ಸೊ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಹೈಯೆಸ್ಟ್ ಟು ಲೋಯೆಸ್ಟ್ ನಮಗೆ ಬಂತು. ಕನ್ನಡ ಫಸ್ಟ್, ಇಂಗ್ಲೀಷ್ ಸೆಕೆಂಡ್, ಬಯೋ ಥರ್ಡ್, ಫಿಸಿಕ್ಸ್ ಫೋರ್ತ್, ಫಿಫ್ತ್ ಕೆಮಿಸ್ಟ್ರಿ, ಸಿಕ್ಸ್ತ್ ಮ್ಯಾಥಮೆಟಿಕ್ಸ್. ಸೊ ಹೈಯೆಸ್ಟಿಂದ ಲೋಯೆಸ್ಟ್ ಅನ್ನೋದು ನಮಗೆ ಔಟ್ಪುಟ್ ಬಂದಿದೆ, ಹೌದಾ? ಸೊ ಈ ಒಂದು ಪ್ರೋಗ್ರಾಮ್ 100% ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಏನು ಎರರ್ಸ್ ಇಲ್ಲ, ಏನು ಪ್ರಾಬ್ಲಮ್ಸ್ ಏನೂ ಇಲ್ಲ, ಬಗ್ಸ್ ಆಗಲಿ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.